ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ದೇಹವೆಂಬುದು ಕುದುರೆಯಾತ್ಮನದರ ಆರೋಹಿ, ವಾಹನವನ ಉಪವಾಸವಿರಿಸೆ ನಡೆದೀತೆ, ರೋಹಿ ಜಾಗ್ರತೆ ದಪ್ಪೆ ಯಾತ್ರೆ ಸುಖ ಸಾಗೀತೆ, ಸ್ನೇಹವೆರಡಕ್ಕೂ ಮುಚಿತ ಮಂಕುತಿಮ್ಮ. 397ನೇ ಕಗ್ಗ ಇದು. ದೇಹವೆಂಬುದು, ಇಲ್ಲಿ ನೋಡಿ 4 ಪದಗಳನ್ನು ಸೇರಿಸಿ ಒಂದು ಪದ ಮಾಡಿಬಿಟ್ಟಿದ್ದಾರೆ DVG. ದೇಹವೆಂಬುದು ಕುದುರೆ, ನಮ್ಮ ದೇಹ ಕುದುರೆ, ಅದು ಆತ್ಮ ಅದರ ಆರೋಹಿ, ಅದರ ಮೇಲೆ ಏರಿ ಹೋಗುವಂಥವನು, ಆ ಆರೋಹಿ ಯಾರು? ಆತ್ಮ. ವಾಹನವನ ಉಪವಾಸವಿರಿಸೆ ನಡೆದೀತೆ, ಕುದುರೆಗೆ ಹುಲ್ಲು ಹುರುಳಿ ಹಾಕದೆ ಅದನ್ನು ಓಡಿಸ್ತಾ ಇದ್ದರೆ ಆತ್ಮ ಮುಂದಕ್ಕೆ ಸಾಗೋದಕ್ಕೆ ಸಾಧ್ಯನಾ? ರೋಹಿ ಜಾಗೃತೆ ದಪ್ಪೆ, ರೋಹಿ ಅಂದರೆ ಯಾವುದು ಓಡ್ತಾ ಇದೆಯೋ, ಯಾವುದು ಹೊತ್ಕೊಂಡು ಹೋಗ್ತಾ ಇದೆಯೋ ಅದು ರೋಹಿ, ಯಾರು ಹತ್ಕೊಂಡು ಅದ್ರ ಮೇಲೆ ಹೋಗ್ತಾ ಇದ್ದಾರೋ ಅವನು ಆರೋಹಿ. ರೋಹಿ ಜಾಗೃತೆ ತಪ್ಪೆ, ರೋಹಿಗೆ ಆರೋಗ್ಯ ತಪ್ಪಿದ್ರೆ, ಆ ಓಡುವ ವಾಹನ ಸರಿಯಾಗಿಲ್ಲದೆ ಹೋದರೆ ಯಾತ್ರೆ ಸುಖ ಸಾಗೀತೆ, ನಾವು ಸುಲಭವಾಗಿ ಮುಂದುವರಿಬಲ್ಲವೇ. ಸ್ನೇಹವೆರಡಕ್ಕೂ ಮುಚಿತ, ಎರಡಕ್ಕೂ ಸ್ನೇಹ ಇರಬೇಕು. ಸ್ನೇಹ ಇನ್ ದ ಸೆನ್ಸ್ ಗುಡ್ ಟರ್ಮ್ಸಲ್ಲಿರಬೇಕು ಎರಡೂ. ಮನಸ್ಸು ಸರಿಯಾಗಿ ಕೆಲಸ ಮಾಡಬೇಕು ಅಂತ ಅಂದರೆ ದೇಹ ಸರಿಯಾಗಿರಬೇಕು. ಹೊಟ್ಟೆ ನೋವು ಇದ್ಕೊಂಡು ನಾವು ಇನ್ನೇನನ್ನು ಯೋಚನೆ ಮಾಡೋಕ್ಕಾಗಲ್ಲ. ಈಗೊಂದಿಷ್ಟು ವರ್ಷಗಳ ಕೆಳಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಶುರು ಮಾಡಿದೆ ನಾನು. ಅದರಲ್ಲಿ ಬೇಗ ತೆಳ್ಳಗಾಗಿ ಹೋಗ್ತಾರಂತೆ. ರಾತ್ರಿ ಸಂಜೆ 6 ಗಂಟೆಗೆ, 5:30 6 ಗಂಟೆಗೆ ಊಟ ಮಾಡಿಬಿಡ್ಬೇಕು, ಮತ್ತು ನಾಳೆ ಬೆಳಗ್ಗೆ 9 ಗಂಟೆಗೆ ತಿರ್ಗಾ ತಿಂಡಿ ತಿನ್ನಬೇಕು. ಅಲ್ಲಿ ತನಕ ಒಂದು ಬಿಗ್ ವಿಂಡೋ ಆಫ್ ಫಾಸ್ಟಿಂಗ್ ಅಂತ. ಬಹಳಷ್ಟು ಜನಕ್ಕೆ ಅದು ವರ್ಕ್ ಆಗಿರೋದು ನೋಡಿದ್ದೆ ನಾನು. ಸೊ ನಾನು ಶುರು ಮಾಡಿದೆ. 8 ಗಂಟೆಗೆಲ್ಲ ನನಗೆ ಹಸಿವಾಗೋಕ್ಕೆ ಶುರುವಾಗ್ಬಿಡ್ತಿತ್ತು. 8:15ಗೆ ಹಸಿವು ತೀವ್ರವಾಗ್ತಿತ್ತು. ಅಲ್ಲಿಂದ ಮುಂದೆ ನಾನು ಏನು ಓದಿದ್ರೆ ಅದು ತಲೆಗೆ ಹೋಗ್ತಾ ಇರಲಿಲ್ಲ. ನಾನು ಏನು ಮಾಡಬೇಕು ಅಂತ ಯೋಚಿಸ್ಕೊಂಡಿದ್ದೆ ಅದನ್ನು ಮಾಡೋಕ್ಕಾಗ್ತಿರ್ಲಿಲ್ಲ. ನನ್ನ ಬುದ್ಧಿ ಕೆಲಸ ಮಾಡೋದು ನಿಲ್ಲಿಸ್ಬಿಡ್ತಿತ್ತು. ಏನಾದರೂ ನಾನು ಯೋಚನೆ ಮಾಡಿದ್ರೆ ಅದು ಬರೀ ಅನ್ನ, ಹುಳಿ, ಸಾರು, ದೋಸೆ, ಇಡ್ಲಿ ಇಷ್ಟೇ ಯೋಚನೆ. ಅದು ಬಿಟ್ಟು ಇನ್ಯಾವ ಯೋಚನೆನೂ ಬರ್ತಾ ಇರಲಿಲ್ಲ. ಏನನ್ನು ಓದೋಕ್ಕಾಗ್ತಿರ್ಲಿಲ್ಲ, ಏನನ್ನು ಬರೆಯೋಕ್ಕಾಗ್ತಿರ್ಲಿಲ್ಲ, ಯಾವುದ್ರ ಬಗ್ಗೆನೂ ಯೋಚಿಸೋಕ್ಕಾಗ್ತಾ ಇರಲಿಲ್ಲ. ಯಾಕೆ ಅಂದರೆ ದೇಹವನ್ನು ನಾನು ಜಾಗೃತೆ ತಪ್ಪಿಸಿದ್ದೆ. ಯಾವಾಗ ಕುದುರೆಯ ಕಾಲು ಮುರಿದೆ, ಅದರ ಮೇಲೆ ಸವಾರಿ ಮಾಡುವಂತಹ ಆತ್ಮದ ಕಾಲು ಮುರಿಯಿತು. ಅದರ ಜೊತೆಗೆ ಬುದ್ಧಿ ಕೆಲಸ ಮಾಡೋದು ನಿಲ್ಲಿಸ್ಬಿಡ್ತು, ಮನಸ್ಸು ಆಲೋಚನೆ ಮಾಡೋದು ನಿಲ್ಲಿಸ್ಬಿಡ್ತು. ದೇಹವನ್ನು ನಾನು ದಣಿಸಿದ್ರಿಂದ. ಸೌಂಡ್ ಮೈಂಡ್ ಇಸ್ ಇನ್ ದ ಸೌಂಡ್ ಬಾಡಿ ಅಂತ ಒಂದು ಮಾತು ಇದೆ. ಈ ಹಿಂದೆ ನಮ್ಮ ಫ್ಯಾಂಟಮ್ ಅಂತ ಒಂದು ಕ್ಯಾರೆಕ್ಟರ್ ಇರ್ತಿತ್ತು, ಇಂದ್ರಜಾಲ ಕಾಮಿಕ್ಸ್ ಅಂತ ಬರ್ತಾಯಿತ್ತು. ಈಗಿನ ಮಕ್ಕಳಿಗೆ ಗೊತ್ತಿರಲಿಕ್ಕಿಲ್ಲ, ನಮಗೆ ನಿಮಗೆ ನನ್ನ ಜೊತೆಯವರಿಗೆ ಗೊತ್ತಿರುತ್ತೆ. ಫ್ಯಾಂಟಮ್ ಕಥೆನಲ್ಲಿ ಒಂದು ಕಥೆ ಬರ್ತಾಯಿತ್ತು. ಒಬ್ಬ ರಾಜ್ಕುಮಾರ ಇರ್ತಾನೆ, ತುಂಬ ಸ್ಥೂಲಕಾಯ, ತುಂಬ ದಪ್ಪ ಇರ್ತಾನೆ. ಅವನು ಒಬ್ಬ ರಾಜ್ಕುಮಾರಿನ ಪ್ರೀತಿಸ್ತಿರ್ತಾನೆ. ಅವಳು ಇವನ ಕಡೆ ಕಣ್ಣೆತ್ತಿನೂ ನೋಡ್ತಾ ಇರಲ್ಲ, ಯಾಕೆಂದರೆ ಹಿ ವಾಸ್ ನಾಟ್ ಗುಡ್ ಲುಕ್ಕಿಂಗ್. ಅವನು ಆ ದುಃಖನ ಒಂದು ಸಲ ಫ್ಯಾಂಟಮ್ ಹತ್ರ ಹೇಳ್ಕೊಳ್ತಾನೆ, ನೋಡು ಹಿಂಗೆ ಆಗಿದೆ, ನನಗದೇ ದುಃಖ ಅಂತ. ಫ್ಯಾಂಟಮ್ ಏಕಾಏಕಿ ಅವನನ್ನು ಎತ್ಕೊಂಡು ತನ್ನ ಗುಹೆಗೆ ಕರ್ಕೊಂಡು ಬಂದುಬಿಡ್ತಾನೆ. ಇಲ್ಲಿ ಅವನಿಗೆ ಓಡಿಸ್ತಾನೆ, ಕಸರತ್ತು ಮಾಡಿಸ್ತಾನೆ, ಹೆಲ್ದಿ ಆಗಿರೋದನ್ನೇ ತಿನ್ನಿಸ್ತಾನೆ, ಅದೆಲ್ಲ ಮಾಡಿಸಿ ಅವನ್ನ ತುಂಬ ಲೀನಾಗಿ ಫಿಟ್ ಬಾಡಿ ಮಾಡಿಸಿ ಕಳಿಸ್ತಾನೆ ವಾಪಸ್ಸು. ಆ ರಾಜ್ಕುಮಾರ ತನ್ನಲ್ಲಿ ತಾನು ಎಷ್ಟು ಎನ್ಗ್ರಾಸ್ ಆಗೋಗ್ತಾನೆ, ಎಷ್ಟು ಚೆನ್ನಾಗಿದ್ದೀನಿ ನಾನು ಎಷ್ಟು ಫಿಟ್ ಆಗಿದ್ದೀನಿ, ಎಷ್ಟು ಸುಂದರವಾಗಿ ಕಾಣ್ತೀನಿ ಅಂತ ಆಗ್ಬಿಡ್ತಾನೆ ಅಂತ ಅಂದರೆ, ಅವನು ಸದಾ ತನ್ನಲ್ಲೇ ತಾನು ಅನುರಕ್ತನಾಗಿ ಹೋಗಿರ್ತಾನೆ. ರಾಜಕುಮಾರಿ ಅವನನ್ನು ನೋಡಿ ಒಪ್ಕೊಳ್ತಾಳೆ, ಅವಳ ಜೊತೆ ಮದುವೆ ಆಗುತ್ತೆ, ಎಲ್ಲ ಆಗುತ್ತೆ. ಆದರೆ ಅವಳ ಜೊತೆಗೆ ಸಮಯ ಕಳೆಯೋದಕ್ಕೆ ಇವನ ಕೈಲಿ ಸಾಧ್ಯನೇ ಆಗಲ್ಲ. ಯಾಕೆಂದರೆ ಇವನು ಸದಾ ತನ್ನೊಳಗೆ ತಾನು ಬ್ಯುಸಿ. ನನ್ನ ಜಾಲೈನ್ ನೋಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಈ ಬಟ್ಟೆಲಿ ನಾನು ಚೆನ್ನಾಗಿ ಕಾಣ್ತೀನಲ್ವಾ, ಸ್ವಲ್ಪ ಈ ಸೊಂಟದ್ದು ಇದು ಚೆನ್ನಾಗಾಗಿರೋದ್ರಿಂದ ಈ ಬೆಲ್ಟ್ ನನಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ, ಹೀಗೆ ಬರೀ ತನ್ನಲ್ಲೇ ತಾನು ಇರ್ತಾನೆ. ರಾಜಕುಮಾರಿಯನ್ನು ಗಮನಿಸೋದಕ್ಕೆ ಹೋಗಿ ಅವಳಿಗೆ ಸಮಯ ಕೊಡೋದಕ್ಕೆ ಇವನ ಕೈಲಿ ಸಾಧ್ಯನೇ ಆಗೋದಿಲ್ಲ. ಕೊನೆಗೆ ರಾಜ್ಕುಮಾರಿ ಫ್ಯಾಂಟಮ್ ಹತ್ರ ಆ ದುಃಖನ ಹೇಳ್ಕೊಳ್ತಾಳೆ. ಆಗ ಅವನು ಹೇಳ್ತಾರೆ, ಒಂದೇ ಒಂದು ದಿನ ನಿನ್ನ ಪ್ರೀತಿಗೋಸ್ಕರ ಅವನು ಮುಂಚೆ ತಿಂತಿದ್ನಲ್ಲ ಆಹಾರ, ಅದನ್ನು ತಿನ್ನಿಸು, ಆಮೇಲೆಲ್ಲ ಸರಿ ಹೋಗುತ್ತೆ ಅಂತ. ಯಾವಾಗ ನಾವು ನಮ್ಮನ್ನು ನಾವು ದೇಹವನ್ನು ತುಂಬ ಗಮನ ಕೊಟ್ಬಿಟ್ರೆ ಮನಸ್ಸು ಜಾರಿ ಹೋಯಿತು ಅಲ್ಲಿ. ಯಾವಾಗ ಮನಸ್ಸಿನ ಕಡೆ ನಾವು ತುಂಬ ಗಮನ ಕೊಟ್ಬಿಡ್ತೀವಿ, ದೇಹದ ಹದ ತಪ್ಪು ಹೋಗುತ್ತೆ. ನಾವು ಕುದುರೆಗೂ ಅಷ್ಟೇ ಗಮನ ಕೊಡಬೇಕು, ಆತ್ಮಕ್ಕೂ ಅಷ್ಟೇ ಗಮನ ಕೊಡಬೇಕು. ನಮ್ಮ ಮಾನಸಿಕ ವಿಕಸನೆ, ನಮ್ಮ ಮಾನಸಿಕ ಬೆಳವಣಿಗೆ ಎಷ್ಟು ಮುಖ್ಯವೋ ನಮ್ಮ ದೇಹದ ಆರೋಗ್ಯವೂ ಅಷ್ಟೇ ಮುಖ್ಯ. ಈ ಹಿಂದೆಲ್ಲ ನಮ್ಮ ಭಾರತದಲ್ಲಿ ದೇಹದಂಡನೆಗೆ ತುಂಬ ಇಂಪಾರ್ಟೆನ್ಸ್ ಇತ್ತು.
ಆದರೆ ಇವತ್ತು ಆ ಪರಿಕಲ್ಪನೆ ಬದಲಾಗ್ತಾ ಇದೆ. ಅದನ್ನು ಮನಗಂಡು ಈ ಕಗ್ಗವನ್ನು, ಇಂತಹ ಸುಮಾರು ಕಗ್ಗಗಳನ್ನು DVG ಅವರು ಬರೆದಿದ್ದಾರೆ. ದೇಹವನ್ನು ದಂಡಿಸಿ ನಾವು ಬುದ್ಧಿಶಕ್ತಿಯ ಅಥವಾ ಮನಸ್ಸಿನ ಭಾವನಾತ್ಮಕವಾದ ಯಾವ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ರೆಗ್ಯುಲರ್ ಆಗಿ ವಾಕಿಂಗ್ ಮಾಡಿ, ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಿ, ಆರೋಗ್ಯಕರವಾದ ಮನೆಯಲ್ಲಿ ತಯಾರಿಸಿದ ತಿಂಡಿ ಊಟಗಳನ್ನು ತಿಂದು ಆರೋಗ್ಯವಾಗಿಟ್ಕೊಂಡಿದ್ರೆ ಬುದ್ಧಿ ಚುರುಕಾಗಿರುತ್ತೆ, ಭಾವನಾತ್ಮಕವಾಗಿ ನಾವು ಸ್ಟ್ರಾಂಗ್ ಆಗಿರ್ತೀವಿ, ಇನ್ನೊಬ್ಬರ ಜೊತೆ ನಮ್ಮ ಸಂಬಂಧಗಳ ಜೊತೆ ಕನೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಯಶಸ್ಸು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ನಮ್ಮ ಆತ್ಮವನ್ನು ಎಷ್ಟು ಶುದ್ಧವಾಗಿಟ್ಕೊಳ್ಳೋದಕ್ಕೆ, ಎಷ್ಟು ಆರೋಗ್ಯವಾಗಿಟ್ಕೊಳ್ಳೋದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ, ಕುದುರೆ ಅಂದರೆ ನಮ್ಮ ದೇಹವನ್ನು, ನಮ್ಮ ಯಾತ್ರೆಯನ್ನು ಸಾಗಿಸುವ ದೇಹವನ್ನು ಕೂಡ ನಾವು ಅಷ್ಟೇ ಗಮನ ಕೊಟ್ಟು ಅಷ್ಟೇ ಜೋಪಾನದಿಂದ ನೋಡಿಕೊಳ್ಬೇಕು. ಆಗ ಮಾತ್ರ ಯಾತ್ರೆ ಸುಖವಾಗಿ ಸಾಗಿತು. ಸ್ನೇಹ ಮೆರಡಕ್ಕೂ ಉಚಿತ, ಎರಡಕ್ಕೂ ನಮ್ಮ ಸ್ನೇಹ, ನಮ್ಮ ಪ್ರೇಮವನ್ನು ಕೊಟ್ಟು ನೋಡಿಕೊಳ್ಳೋಣ, ಬದುಕು ಸುಂದರವಾಗುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.